ಸರ್ಕಾರಿ ನೌಕರರಿಗೆ ಬಂಪರ್ ಕೊಡುಗೆ ಹೊಸ ಪಿಂಚಣಿ ಯೋಜನೆ ಘೋಷಣೆಯಾಗಿದೆ. ಎನ್ಪಿಎಸ್ ಮತ್ತು ಓಪಿಎಸ್ ಗೊಂದಲಕ್ಕೆ ತೆರೆ ಬಿದ್ದಿದೆ. ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಲಾಗಿದೆ. ಹಳೆಯ ಪಿಂಚಣಿ ಯೋಜನೆಯನ್ನ ಪುನಃ ಸ್ಥಾಪಿಸಲಾಗಿದೆ. ಕೇಂದ್ರ ಸರ್ಕಾರ ತನ್ನ ನೌಕರರಿಗಾಗಿ ಏಕೀಕೃತ ಪಿಂಚಣಿ ಯೋಜನೆಯನ್ನ ಈಗಾಗಲೇ ಜಾರಿ ಮಾಡಿದೆ. ಇನ್ನು ಎನ್ಪಿಎಸ್ ಓಪಿಎಸ್ ನಿಮಗೆ ಗೊತ್ತಿರೋ ಹಾಗೆ ಒಂದು ಹಳೆಯ ಪಿಂಚಣಿ ಪದ್ಧತಿ ಮತ್ತು ಹೊಸ ಪಿಂಚಣಿ ಪದ್ಧತಿ. ಈ ಬಗ್ಗೆಯೂ ಕೂಡ ಅನೇಕ ತಕರಾರುಗಳಾಯಿತು. ರಾಷ್ಟ್ರದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಯಿತು. ಈಗೇನು ಅಂದರೆ ಸರ್ಕಾರಿ ನೌಕರರು ಹೊಸ ಪಿಂಚಣಿ ಯೋಜನೆ, ಹೊಸ ಪಿಂಚಣಿ ಯಾವುದು? ಎನ್ಪಿಎಸ್ ಹೊಸ ಪಿಂಚಣಿ ಯೋಜನೆ ಮತ್ತು ಎನ್ಪಿಎಸ್ ಹೇಳುವಂತೆ ನ್ಯೂ ಪೆನ್ಷನ್ ಸ್ಕೀಮು ಅಂತ ಹೇಳಿ. ಇನ್ನು ಓಪಿಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮು ಅಂತ. ಹಳೆ ಪಿಂಚಣಿ ಯೋಜನೆ ನಡುವಿನ ಗೊಂದಲದಲ್ಲಿ ಸಿಲುಕಿದ್ದಾರೆ ಜನ. ಅದರಲ್ಲಿ ಸ್ವಲ್ಪ ಸಿಲುಕೊಂಡಿದ್ರು. ಅಂದರೆ ಸರ್ಕಾರಿ ನೌಕರು, ಗೌರ್ಮೆಂಟ್ ಅಫಿಷಿಯಲ್ಸ್ಗಳು, ನಾವು ರಿಟೈರ್ಡ್ ಆದ ನಂತರ, ನಿವೃತ್ತಿ ಪಡ್ಕೊಂಡ ನಂತರ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ದುಡ್ಡು ಬರುತ್ತೋ ಅಥವಾ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ದುಡ್ಡು ಬರುತ್ತೋ. ಈ ಹಳೆಯ ಪೆನ್ಷನ್ ಸ್ಕೀಮ್ನಲ್ಲಿ ಸ್ವಲ್ಪ ಪ್ರಯೋಜನಗಳು ಜಾಸ್ತಿ ಇತ್ತು, ಹೊಸ ಸ್ಕೀಮ್ನಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಒಂದಷ್ಟು ಕಾಂಪ್ಲಿಕೇಟೆಡ್ ಇತ್ತು, ಅದು ಗೊಂದಲ ಇತ್ತು. ಸೊ ಈಗ ವಿವಿಧ ರಾಜ್ಯಗಳಲ್ಲಿ, ಇದು ದೇಶದಲ್ಲ, ವಿವಿಧ ರಾಜ್ಯಗಳಲ್ಲಿ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಅದನ್ನು ಮೊಟಕು ಮಾಡಿ ಹಳೆ ಪಿಂಚಣಿ ಯೋಜನೆಯನ್ನು ಪುನಃ ಸ್ಥಾಪನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ತನ್ನ ನೌಕರರಿಗಾಗಿ ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರ ತನ್ನ ಸೆಂಟ್ರಲ್ ಗೌರ್ಮೆಂಟ್ ವರ್ಕರ್ಸ್ ಯಾರು ಇರ್ತಾರೋ, ಸ್ಟೇಟ್ ಗೌರ್ಮೆಂಟ್ ವರ್ಕರ್ಸ್ ಬೇರೆ, ಸೆಂಟ್ರಲ್ ಗೌರ್ಮೆಂಟ್ ವರ್ಕರ್ಸ್ ಬೇರೆ, ಕೇಂದ್ರ ಸರ್ಕಾರದ ನೌಕರರಿಗಾಗಿ ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ. ಏಕೀಕೃತ ಅಂದರೆ ಒಂದೇ ತರಹದ ಪಿಂಚಣಿ, ಅಲ್ಲಿ ಯಾವ ವ್ಯತ್ಯಾಸಗಳು ಇರೋದಿಲ್ಲ. ಈಗ ರಾಜ್ಯ ಸರ್ಕಾರ ಅಂದರೆ ಬಾಯಾಯ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಹೊಸ ಪಿಂಚಣಿ ಯೋಜನೆಯನ್ನು ಘೋಷಣೆ ಮಾಡಿದೆ. ಇದು ಹಳೆ ಪಿಂಚಣಿ ಯೋಜನೆ ಮಾದರಿಯಲ್ಲಿಯೇ ಸರ್ಕಾರಿ ನೌಕರರಿಗೆ ಅನುಕೂಲ ಮಾಡಿಕೊಡಲಾಗುತ್ತೆ. ಹಾಗಾದರೆ ಈ ಪೆನ್ಷನ್ ಯೋಜನೆಗಳ ಪ್ರಮುಖವಾದಂತಹ ಪ್ರಯೋಜನಗಳೇನು? ಒಂದು, ಖಚಿತ ಪಿಂಚಣಿ. ಬರುತ್ತೋ ಬರಲ್ವೋ, ಬರಬಹುದಾ ಬಾರದೆ ಇರಬಹುದಾ, ಈ ಥರದ ಗೊಂದಲ ಇರೋದಿಲ್ಲ. ಖಚಿತತೆ ಇರುತ್ತೆ, ಬಂದೇ ಬರುತ್ತೆ ಅನ್ನೋದು. ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ತಮ್ಮ ಕೊನೆಯ ತಿಂಗಳ ಅಂದರೆ ಅವರು ತೆಗೆದುಕೊಂಡ ಕಟ್ಟಕಡೆಯ ತಿಂಗಳ ಸಂಬಳದ 50% ಮೊತ್ತವನ್ನು ಪಿಂಚಣಿ ರೂಪದಲ್ಲಿ ಅವರಿಗೆ ಸಿಗುತ್ತೆ. ಇನ್ನು ನೌಕರರು ತಮ್ಮ ಸಂಬಳದ 10% ಕೊಡುಗೆ ನೀಡುತ್ತಾರೆ, ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಆದರೆ ಖಚಿತ ಪಿಂಚಣಿಯನ್ನು ಖಾತರಿಪಡಿಸಲು ಬೇಕಾಗುವ ಉಳಿದ ಎಲ್ಲ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ತಮಿಳುನಾಡು ಸರ್ಕಾರವೇ ಭರಿಸಲಿದೆ. ಇದು ತಮಿಳುನಾಡು ಸರ್ಕಾರದ ನಿರ್ಧಾರ. ಇನ್ನು ತುಟ್ಟಿ ಭತ್ಯೆ, ಸೇವೆಯಲ್ಲಿರುವ ಸರ್ಕಾರಿ ನೌಕರರಿಗೆ ನೀಡುವಂತೆಯೇ ಪಿಂಚಣಿದಾರರಿಗೂ ಕೂಡ ಪ್ರತಿ 6 ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಅರ್ಹತೆ ಇರುತ್ತದೆ. ಈಗ ಕೆಲಸದಲ್ಲಿರ್ತಕ್ಕಂತಹ ಸರ್ಕಾರಿ ನೌಕರರಿಗೆ ಇನ್ಕ್ರಿಮೆಂಟ್ ಹೆಂಗಾಗುತ್ತೋ ಹಾಗೇನೆ ರಿಟೈರ್ಡ್ ಆದಂತಹವರಿಗೂ ಕೂಡ 6 ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆ, ಅದರಲ್ಲಿ ಸ್ವಲ್ಪ ಶೇಕಡವಾರಲ್ಲಿ ಏರಿಳಿತಗಳು ಇರ್ತವೆ. ಇನ್ನು ಕುಟುಂಬ ಪಿಂಚಣಿ, ಫ್ಯಾಮಿಲಿ ಪಿಂಚಣಿ, ಪಿಂಚಣಿದಾರರ ಮರಣದ ಸಂದರ್ಭದಲ್ಲಿ ಅವರು ಪಡೆಯುತ್ತಿದ್ದ ಕೊನೆಯ ಪಿಂಚಣಿಯ 60% ಮೊತ್ತವನ್ನು ನಾಮನಿರ್ದೇಶಿತ, ಅವರು ನಾಮಿನೇಟ್ಗೆ ಒಂದು ಹೆಸರು ಕೊಟ್ಟಿರ್ತಾರೆ ನೋಡಿ, ತಂದೆ ಹೆಸರು ತಾಯಿ ಹೆಸರು, ಅವರಿಗೆ, ಆ ಸದಸ್ಯರಿಗೆ ಪಿಂಚಣಿಯಾಗಿ ನೀಡಲಾಗುವುದು 60%. ಉಪದಾನ, ಸೇವೆಯ ಅವಧಿಯನ್ನು ಆಧರಿಸಿ ನಿವೃತ್ತಿಯ ಸಮಯದಲ್ಲಿ ಅಥವಾ ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಸುಮಾರು 25 ಲಕ್ಷದ ರೂವರೆಗೂ ಗ್ರ್ಯಾಚ್ಯುಟಿ ಪಾವತಿಸಲಾಗುವುದು. ಇನ್ನು ಕನಿಷ್ಠ ಪಿಂಚಣಿ, ಈ ಯೋಜನೆ ಜಾರಿಯಾದ ನಂತರ ಪಿಂಚಣಿಗೆ ಅಗತ್ಯವಿರುವ ಕನಿಷ್ಠ ಸೇವಾ ಅವಧಿಯನ್ನು ಪೂರೈಸದೆ ನಿವೃತ್ತರಾಗುವ ಎಲ್ಲ ನೌಕರರಿಗೂ ಕೂಡ ಕನಿಷ್ಠ ಪಿಂಚಣಿಯನ್ನು ಖಚಿತಪಡಿಸಲಾಗುವುದು. ಇನ್ನು ಈ ಪಿಂಚಣಿಯ ವಿವರಣೆಯಲ್ಲೇನಾದರೂ ನಿಮಗೆ ಕನ್ಫ್ಯೂಷನ್ಗಳಿದ್ದರೆ, ಎಲ್ಲ ವಿವರಣೆಗಳು ಕೂಡ ಅತಿ ಸುಲಭವಾಗಿ ನಿಮಗೆ ಅರ್ಥ ಆಗಬೇಕು ಅಂತೇನೂ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನ ವೆಬ್ಸೈಟಿಗೆ ಹೋಗಿ ಈ ಪೆನ್ಷನ್ನ ಎಲ್ಲ ವಿವರಗಳು ಕೂಡ ಅಲ್ಲಿ ಕೊಡಲಾಗಿದೆಯಂತೆ. ಅದನ್ನು ನೀವು ನೋಡಿ ಖಚಿತಪಡಿಸಿಕೊಳ್ಳಬಹುದು. ಹಲವು ಪ್ರಯೋಜನಗಳು ಕೂಡ ಆ ಸ್ಕೀಮ್ನಲ್ಲಿ ಗಳಿಸಬಹುದಾಗಿದೆ. ಆದರೆ ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮಿನಂತಿರೋದಿಲ್ಲ ಬೇರೆ ಬೇರೆ ರಾಜ್ಯದ ಸ್ಕೀಮ್ಗಳು. ಆಯಾಯ ರಾಜ್ಯ ತನ್ನ ಆಡಳಿತಕ್ಕೆ ಅನುಕೂಲ ಆಗೋ ತರಹನೇ ಸ್ಕೀಮ್ಗಳನ್ನು ಹಾಕ್ಕೊಂಡಿರ್ತವೆ. ಸೊ ಹಾಗಾಗಿ ನೀವು ಅಧಿಕೃತ ವೆಬ್ಸೈಟ್ಗಳಿಗೆ ಹೋಗಿ ಪೆನ್ಷನ್ನ ಸವಿವರವಾದ ವಿವರಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.